ಮುಖ್ಯಾಂಶಗಳು. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿ ಪರಿಷ್ಕರಣೆಗೆ ರಾಜ್ಯಗಳಿಂದಲೇ ಮಸೂದೆ ರಚನೆ. ಲೋಕಸಭೆಯಲ್ಲಿ ಸಂವಿಧಾನದ 127ನೇ ತಿದ್ದುಪಡಿ ವಿಧೇಯಕದ ಮೇಲೆ ಚರ್ಚೆ. ಬಡವರ್ಗಗಳಿಗೆ ಉಚಿತ ಅನಿಲ ಪೂರೈಸುವ 2ನೇ ಹಂತದ ಉಜ್ವಲ ಯೋಜನೆಗೆ ಚಾಲನೆ. ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಕೇರಳ ಸೇರಿ ಕೆಲ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ. ಪ್ರತಿದಿನ 100ಕ್ಕೂ ಹೆಚ್ಚು ಪ್ರಕರಣ ವರದಿಯಾಗುವ ಜಿಲ್ಲೆಗಳ ಮೇಲೆ ನಿಗಾ, ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಪೊಲೀಸ್ ವ್ಯವಸ್ಥೆ ಮತ್ತಷ್ಟು ಜನಸ್ನೇಹಿಯಾಗುವುದು ಅವಶ್ಯ. ಅಪರಾಧ ನಿಗ್ರಹಕ್ಕೆ ಕಠಿಣ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಾರ್ತೆಗಳ ವಿವರ. ಲೋಕಸಭೆಯ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಪ್ರತಿಪಕ್ಷದ ಕೆಲವು ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಸ್ಥಳಕ್ಕೆ ಧಾವಿಸಿ ಧರಣಿ ಆರಂಭಿಸಿದರು. ಗದ್ದಲದ ನಡುವೆಯೇ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪಿಯೂಷ್ ಗೋಯಲ್, ಆನ್ಲೈನ್ ವಹಿವಾಟಿನಲ್ಲಿ ಗ್ರಾಹಕರಿಗೆ ಪೂರ್ಣ ಸುರಕ್ಷತೆ ಮತ್ತು ಗುಣಮಟ್ಟದ ವಸ್ತುಗಳು ದೊರೆಯುವಂತೆ ಮಾಡಲು ಹಾಗೂ ಸಣ್ಣ ವ್ಯಾಪಾರಿಗಳ ಹಿತಕ್ಕೆ ಧಕ್ಕೆಯಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ವಿವರಿಸಿದರು. ಇ ಕಾಮರ್ಸ್ ವ್ಯವಹಾರ ನಡೆಸುವವರು ತಮ್ಮ ಜಾಲತಾಣದಲ್ಲಿ ಮಾರಾಟ ಮಾಡುವ ವಸ್ತುವಿನ ಉತ್ಪಾದನೆ ದಿನಾಂಕ, ಬಳಕೆಯ ಗರಿಷ್ಠ ಕಾಲಮಿತಿ, ಕನಿಷ್ಠ ಮಾರಾಟ ದರ ಸೇರಿ ಎಲ್ಲ ಮಾಹಿತಿಯನ್ನು ಪ್ರಕಟಿಸಬೇಕು. ಕುಂದುಕೊರತೆಗಳ ನಿವಾರಣೆಗೂ ಅವಕಾಶ ಕಲ್ಪಿಸಬೇಕು ಎಂದು ನಿಯಮ ಜಾರಿಯಲ್ಲಿರುವುದಾಗಿ ಹೇಳಿದರು. प्राइमरी लायबिलिटी और सेकेंडरी लायबिलिटी ई कॉमर्स प्लेटफॉर्म की रहेगी. हम कई सारी ड्यूटी जो ई कॉमर्स सेलर्स पे भी, ई कॉमर्स प्लेटफॉर्म पे भी लगा रहे हैं. आपका ये तरीका गलत है. सदन की कार्रवाई 12 बजे तक के लिए स्थगित की जाती है. ಈ ಹಂತದಲ್ಲಿ ಪ್ರತಿಪಕ್ಷದ ಕೆಲವು ಸದಸ್ಯರು ಘೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಸಚಿವ ಅರ್ಜುನ್ ಮೇಘವಾಲ್ ಕಾಗದ ಪತ್ರಗಳನ್ನು ಮಂಡಿಸಿದರು. ಗದ್ದಲದ ನಡುವೆ ಸ್ಥಾಯಿ ಸಮಿತಿಗಳ ವರದಿಗಳ ಮಂಡನೆಗೆ ಸಭಾಧ್ಯಕ್ಷರು ಅವಕಾಶ ನೀಡಿದರು. ಸಂವಿಧಾನದ 127ನೇ ತಿದ್ದುಪಡಿ ಮಸೂದೆ 2021 ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದ ಸಭಾಧ್ಯಕ್ಷರು ಪ್ರತಿಪಕ್ಷಗಳ ಸದಸ್ಯರು ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಸಹಕರಿಸುವಂತೆ ಮನವಿ ಮಾಡಿದರು. ನಂತರ ಸಂವಿಧಾನದ 127ನೇ ತಿದ್ದುಪಡಿ ವಿಧೇಯಕದ ಬಗ್ಗೆ ವಿವರಣೆ ನೀಡಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಮತ್ತು ಅವರಿಗೆ ಮೀಸಲು ಸೌಲಭ್ಯ ಕಲ್ಪಿಸಲು ಹೇಗೆ ನೆರವಾಗುತ್ತದೆ ಎಂಬ ಮಾಹಿತಿ ನೀಡಿದರು. विशेष रूप से अधिकृत करने वाला एक नया खंड 342A3 प्रस्तुत करेगा. इसके अतिरिक्त अनुच्छेद 366, 26C और 338B. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಭೂಪೇಂದ್ರ ಯಾದವ್, ಈ ಸಂವಿಧಾನ ತಿದ್ದುಪಡಿಯಿಂದಾಗಿ ರಾಜ್ಯಗಳು ತಮ್ಮದೇ ರೀತಿಯಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಮೀಸಲಾತಿ ಕಲ್ಪಿಸಲು ಇತರ ಹಿಂದುಳಿದ ವರ್ಗಗಳ ಪಟ್ಟಿ ತಯಾರಿಸಲು ಅನುವಾಗುವಂತೆ ಶಾಸನ ಮಾಡಬೇಕಾಗಿದೆ. ನಮ್ಮ ಸರ್ಕಾರ ವಂಚಿತರು, ದುರ್ಬಲರು, ಶೋಷಿತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿದೆ ಎಂದರು. ಸದನದಲ್ಲಿ ಈ ಮಸೂದೆಯ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. और जो 102वां संविधान संशोधन लेकर के आए थे, तब भी सरकार की ये मंशा थी कि केंद्रीय स्तर पर ओबीसी वर्ग की गणना या केंद्रीय सूची केंद्रीय सरकार के द्वारा की जाएगी और राज्य सरकार की गणना ये राज्य सरकार के द्वारा की जाएगी. ಪೆಗಾಸಸ್ ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷದ ಕೆಲವು ಸದಸ್ಯರು ಧರಣಿ ಮುಂದುವರಿಸಿ ಗದ್ದಲ ಉಂಟು ಮಾಡಿದ ಕಾರಣ ಮೇಲ್ಮನೆಯಲ್ಲಿ ಇಂದೂ ಸಹ ಹಲವು ಬಾರಿ ಕಲಾಪ ಮುಂದೂಡಿದ ಪ್ರಸಂಗ ನಡೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಕಾಗದ ಪತ್ರ ಮಂಡನೆಗೆ ಅವಕಾಶ ನೀಡಿದರು. ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ವಿವಿಧ ಸಚಿವರುಗಳ ಹೆಸರಿನಲ್ಲಿ ಕಾಗದ ಪತ್ರಗಳನ್ನು ಮಂಡಿಸಿದರು. ಬಳಿಕ ಪ್ರತಿಪಕ್ಷ ಸದಸ್ಯ ಆನಂದ್ ಶರ್ಮಾ ಸೇರಿದಂತೆ ವಿವಿಧ ಸದಸ್ಯರು ಸಂಸದೀಯ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಿದರು. ಕ್ರೀಡಾ ವರದಿಗೆ ಸಂಬಂಧಿಸಿದಂತೆ ಕ್ರೀಡೆ ಮತ್ತು ಯುವಜನ ವ್ಯವಹಾರಗಳ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿಕೆ ನೀಡಿದರು. th report on atrocities and crimes against women and children, and
regarding the ಕ್ರೀಡಾ ವರದಿಗೆ ಸಂಬಂಧಿಸಿದಂತೆ ಕ್ರೀಡೆ ಮತ್ತು ಯುವಜನ ವ್ಯವಹಾರಗಳ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿಕೆ ನೀಡಿದರು. ದಿನದ ಕಾರ್ಯಕಲಾಪವನ್ನು ಬದಿಗಿಟ್ಟು ಪೆಗಾಸಸ್ಗೆ ಸಂಬಂಧಿಸಿದಂತೆ ಚರ್ಚಿಸಲು ಕೋರಿ ನಿಯಮ 267ರ ಅಡಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೀಡಿದ್ದ ನೋಟಿಸ್ ಕುರಿತ ಪ್ರಸ್ತಾಪಿಸಿದ ಸಭಾಪತಿಯವರು ನಿಲುವಳಿ ಸೂಚನೆಯಡಿ ಚರ್ಚೆಗೆ ಅವಕಾಶ ನಿರಾಕರಿಸಿದರು. The Department of Sports, Ministry of Youth Affairs and Sports. Minister has to be on time. ನಂತರ ರೈತರ ಹಾಗೂ ಪ್ರವಾಹ ಪರಿಸ್ಥಿತಿಯ ಚರ್ಚೆಗೆ ಅವಕಾಶ ನೀಡಿದರು. ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಘೋಷಣೆ ಕೂಗಿ ಗದ್ದಲ ಉಂಟು ಮಾಡಿದಾಗ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಶ್ರೀ ಸುಖೇಂದ್ರ ಶೇಖರ್ ರಾಯ್, ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ಶ್ರೀ ಯಲಮಾರಂ ಕರೀಂ, ಶ್ರೀ ವಿನಯ್ ವಿಶ್ವಂ, they have given notice for suspension of the business to discuss on Pegasus spyware work. As the matter has been already taken up and members were called to ask for supplementary clarifications, it did not happen, so I did not allow it. Viswambar Prasad Nishad, Chaya Verma demand to provide relief to flood affected areas in the country. Flood affected people in the country. Yes. So, honorable members, today is the 16th sitting of the monsoon session of this August House. Functioned at the rate of just 1 hour per day. Important subject by farmers. The House is adjourned to meet at 12. ನಂತರ ಮತ್ತೆ ಸದನ ಸಮಾವೇಶಗೊಂಡಾಗಲೂ ಗದ್ದಲ ಮುಂದುವರೆದಿತ್ತು. ಉಪಸಭಾಪತಿಯವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಇಂಧನ ಖಾತೆ ಸಚಿವ ರಾಜ್ಕುಮಾರ್ ಸಿಂಗ್ ಸಂಭಾವ್ಯ ಜಲವಿದ್ಯುತ್ ಯೋಜನೆಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಸದನಕ್ಕೆ ತಿಳಿಸಿದರು. ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು ನವೀಕರಿಸಬಹುದಾದ ಇಂಧನ ಮೂಲಗಳ ಉತ್ತೇಜನ ಅಗತ್ಯವಾಗಿದ್ದರೂ ಜಲವಿದ್ಯುತ್ ಮಹತ್ವಪೂರ್ಣವಾಗಿದೆ ಎಂದು ತಿಳಿಸಿದರು. was approximately 6,285 crores. Now, the estimated cost is about 19,000 crores. ಈ ಮಧ್ಯೆ ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗಲೂ ಪರಿಸ್ಥಿತಿ ಭಿನ್ನವಾಗೇನೂ ಇರಲಿಲ್ಲ. ಬಿಜೆಪಿ ಸಂಸದೀಯ ಪಕ್ಷದ ಮಹತ್ವದ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ ಪಕ್ಷದ ವರಿಷ್ಠ ನಾಯಕರು, ಸಂಸದರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. अन्य सांसद भी इसमें शामिल हुए। बैठक के बाद संसदीय कार्य मंत्री ने प्रहलाद जोशी ने कहा कि बैठक के दौरान प्रधानमंत्री ने पार्टी के सांसदों से अपने अपने क्षेत्र में खेल गतिविधियों को बढ़ावा देने का सुझाव दिया। साथ ही देश भर में कुपोषण की स्थिति का संज्ञान लेने के साथ ही और प्रधानमंत्री गरीब कल्याण अन्न योजना को बढ़ावा देने पर चर्चा की गई। ನಂತರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕ್ರೀಡೆಗೆ ಉತ್ತೇಜನ ನೀಡಲು, ಅಪೌಷ್ಟಿಕತೆಯನ್ನು ತಡೆಯಲು ಮತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಪ್ರಯೋಜನ ಅರ್ಹರಿಗೆ ತಲುಪುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆ ಸಂಸತ್ ಸದಸ್ಯರಿಗೆ ಪ್ರಧಾನಿ ಕರೆ ನೀಡಿದರು ಎಂದರು. ಪೌಷ್ಟಿಕ ಅಭಿಯಾನದಲ್ಲಿ ಸಕ್ರಿಯವಾಗಿ ಸಂಸತ್ ಸದಸ್ಯರು ಪಾಲ್ಗೊಳ್ಳಬೇಕು ಎಂದ ಪ್ರಧಾನಿ ಆರೋಗ್ಯಪೂರ್ಣ ಮಗ ಮತ್ತು ಮಗಳ ಸ್ಪರ್ಧೆ ಏರ್ಪಡಿಸುವಂತೆಯೂ ಸೂಚಿಸಿದರು ಎಂದರು. ಪ್ರದೇಶದ ಮಹೋಬಾದಲ್ಲಿಂದು ಮತ್ತೆ 1 ಕೋಟಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸುವ ಉಜ್ವಲ 2.0 ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. विश्व स्वास्थ्य संगठन या वर्ल्ड हेल्थ ऑर्गेनाइजेशन ने 2018 ಇದಕ್ಕೂ ಮುನ್ನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ವಿಶ್ವಾದ್ಯಂತ ಮನೆಯೊಳಗೆ ಅಡುಗೆಗೆ ಬಳಸುವ ಉರುವಲಿನ ಹೊಗೆಯಿಂದ ಉಂಟಾಗುವ ವಾಯು ಮಾಲಿನ್ಯದಿಂದ ಲಕ್ಷಾಂತರ ಜನರು ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೊಗೆ ಮುಕ್ತ ಅಡುಗೆ ಮನೆ ನಿರ್ಮಾಣದಲ್ಲಿ ಪ್ರಧಾನಮಂತ್ರಿಗಳ ದೂರದರ್ಶಿತ್ವದ ಉಜ್ವಲ ಯೋಜನೆ ಮಹತ್ವದ್ದಾಗಿದೆ. ಮಹಿಳೆಯರಿಗೆ ಶುದ್ಧ ಇಂಧನ ಪೂರೈಸುತ್ತಿದೆ, ಲಕ್ಷಾಂತರ ಜನರ ಜೀವನವನ್ನು ಉಜ್ವಲಗೊಳಿಸಿದೆ ಎಂದರು. भर में लाखों लोगों के जीवन
को बदल रही है, उज्ज्वला लाई है और उनके जीवन को उज्जवल बनाया है। उज्ज्वला महिलाओं के जीवन में एक परिवर्तन की लहर लेकर आई है, जिससे उनके जीवन में महत्वपूर्ण व्यवहारिक, आर्थिक और सामाजिक सुधार हुआ है। अब महिलाओं अपने समय, अपने और अपने बच्चों की शिक्षा, स्वास्थ्य में सुधार लाने और दैनिक कार्यों को कुशलतापूर्वक व्यवस्थित करने में लगा सकती हैं और लगा रही हैं। ಕಳೆದ ಕೆಲವು ದಿನಗಳಿಂದ ಸುಮಾರು 40,000ದಷ್ಟು ವರದಿಯಾಗುತ್ತಿದ್ದ ಕೊರೋನಾ ಪ್ರಕರಣಗಳಲ್ಲಿ ಇಳಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ ಅಗರ್ವಾಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕಳೆದ ವಾರ ದೇಶದಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳ ಪೈಕಿ 51% ಕೇರಳ ರಾಜ್ಯದಿಂದಲೇ ವರದಿಯಾಗಿವೆ. ಕಳೆದ 2 ವಾರಗಳಿಂದ ಕೇರಳದ 11 ಜಿಲ್ಲೆಗಳಲ್ಲಿ, ತಮಿಳುನಾಡಿನ 7, ಹಿಮಾಚಲ ಪ್ರದೇಶದ 6, ಕರ್ನಾಟಕದ 5, ಆಂಧ್ರಪ್ರದೇಶ, ಮೇಘಾಲಯ, ಪಶ್ಚಿಮ ಬಂಗಾಳದ ತಲಾ 2 ಜಿಲ್ಲೆಗಳಲ್ಲಿ ಸತತವಾಗಿ ಸೋಂಕಿನಲ್ಲಿ ಏರಿಕೆ ಕಂಡುಬರುತ್ತಿವೆ. ಇದರಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕು ಹೆಚ್ಚಳವಾಗಿದೆ. ಹೀಗಾಗಿ ಸೋಂಕಿನ ಪ್ರಸರಣ ತಗ್ಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪರೀಕ್ಷೆ, ಪತ್ತೆ, ಚಿಕಿತ್ಸೆಯ ಮಂತ್ರವನ್ನು ದೇಶ ಪಾಲಿಸುತ್ತಿದ್ದು, ಸೋಂಕು ಹೆಚ್ಚಳವಾಗದಂತೆ ನಿಯಂತ್ರಿಸಲು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದಲ್ಲಿ ಸಂಘಟಿತ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸಕ್ರಿಯ ಪ್ರಕರಣಗಳಲ್ಲೂ ಕೂಡ ದೇಶದಲ್ಲಿ ಇಳಿಕೆ ಕಂಡುಬಂದಿರುವುದು ಆಶಾದಾಯಕ ವಿಚಾರವಾಗಿದೆ. ಇದಕ್ಕೆ ಚೇತರಿಕೆಯಲ್ಲಿನ ಹೆಚ್ಚಳವೂ ಕಾರಣವಾಗಿದೆ. ಪ್ರಸ್ತುತ ದೇಶದಲ್ಲಿ ಚೇತರಿಕೆ ದರ 97.45 ಆಗಿದೆ. ಇದು ಅತ್ಯಂತ ಧನಾತ್ಮಕ ವಿಚಾರ ಎಂದು ತಿಳಿಸಿದರು. में आते हैं, यह वह केसेस हैं जो या तो होम आइसोलेशन में है या हॉस्पिटल व्यवस्था में जिनका ट्रीटमेंट चल रहा है। साथ ही एक पॉजिटिव न्यूज हम ये भी देखते हैं कि कंटिन्यूड बेसिस पर हमारा रिकवरी रेट देश में बढ़ता जा रहा है और आज देश का रिकवरी रेट 97.45% है, जो कि एक बहुत ही पॉजिटिव विषय है। इसी समय पर अगर हम देखें कि कौन से ऐसे प्रांत हैं, कौन सी ऐसी स्टेट्स हैं जहां पर अधिक कार्य करने की अभी आवश्यकता है, तो हम पाते हैं कि एक ही स्टेट देश में ऐसी है जहां पर 1 लाख से अधिक एक्टिव केसेस हैं और 8 स्टेट देश में ऐसी हैं जहां पर 10,000 से 1 लाख के बीच में एक्टिव केसेस पाए जा रहे हैं और 10,000 से कम अगर एक्टिव केसेस की संख्या वाली स्टेट देखें तो वह ऐसी 27 स्टेट्स हैं, जिसमें भी मुख्यतः केरला और महाराष्ट्र में देखें तो 62.25% ऑफ टोटल एक्टिव केसेस देश में अभी इन 2 स्टेट्स में हम देखते हैं और जिसमें मुख्यतः केरला में 1,77,000 एक्टिव केसेस हैं, विच कॉन्स्टिट्यूट टू अराउंड 43.7% ऑफ टोटल एक्टिव केसेस इन द कंट्री. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಯಿತು. ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ, ಸುರಕ್ಷತೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮುಖ್ಯಮಂತ್ರಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಗೃಹ ಸಚಿವ ಆರಗ ಜ್ಞಾನೇಂದ್ರ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್, ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ದಕ್ಷತೆ, ಪ್ರಾಮಾಣಿಕತೆಗೆ ನಮ್ಮ ರಾಜ್ಯದ ಪೊಲೀಸರು ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿದ್ದಾರೆ. ಆ ದಕ್ಷತೆ, ಪ್ರಾಮಾಣಿಕತೆ ಇನ್ನಷ್ಟು ಹೆಚ್ಚಾಗಬೇಕು. ಅಪರಾಧ ಚಟುವಟಿಕೆಗಳನ್ನು ನಿಗ್ರಹಿಸಿ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಪಾಲನೆಯಾಗಬೇಕು. ಪೊಲೀಸರು ಇನ್ನಷ್ಟು ಜನಸ್ನೇಹಿಯಾಗಬೇಕು ಎಂದು ಸೂಚಿಸಲಾಗಿದೆ ಎಂದರು. ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳನ್ನು ಇನ್ನಷ್ಟು ಬಲವರ್ಧನೆಗೊಳಿಸಲಾಗುವುದು. ರಾಜ್ಯ ಸುಭಿಕ್ಷವಾಗಿರಬೇಕಾದರೆ ಶಾಂತಿ ನೆಲೆಸುವುದು ಅತಿ ಮುಖ್ಯ. ಅದಕ್ಕೆ ಕಾನೂನು ಸುವ್ಯವಸ್ಥೆ ಪರಿಣಾಮಕಾರಿಯಾಗಿರಬೇಕು. ಹಾಗಾಗಿ ಸರ್ಕಾರ ಕಾನೂನು ಸುವ್ಯವಸ್ಥೆ ಪಾಲನೆಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದೆ. ಈ ಎಲ್ಲ ವಿಚಾರಗಳನ್ನು ಪೊಲೀಸರಿಗೆ ತಿಳಿಸಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಆದೇಶಿಸಲಾಗಿದೆ ಎಂದು ಹೇಳಿದರು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಗಿಡದಾಗಲಹಳ್ಳಿ, ಬೋರಾಗುಂಟೆ ಇನ್ನಿತರ ಗ್ರಾಮಗಳ ಕೆರೆಯಂಗಳ, ಗೋಮಾಳ ಮತ್ತಿತರ ಕಡೆಗಳಲ್ಲಿ ಸಹಜ ಜಲ ಘೋಷವಾಕ್ಯದಡಿ ಸಸಿ ನಡೆಸುವ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಕೆರೆಯಂಗಳದಲ್ಲಿ ಸಸಿ ನೆಟ್ಟು ನೀರೆರೆಯುವ ಮೂಲಕ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ನಂತರ ಗ್ರಾಮಸ್ಥರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಅಧಿಕಾರಿಗಳು ಸಸಿ ನೆಟ್ಟು ನೀರು ಹಾಕಿದರು. ಈ ವೇಳೆ ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಸಸಿ ನೆಡುವ ಕಾರ್ಯದಿಂದ ಪ್ರಾಕೃತಿಕ ಸಮತೋಲನ ರಕ್ಷಣೆಗೆ ಸಾಧ್ಯವಾಗುತ್ತದೆ. ನೀರಿನ ಬವಣೆ ನಿವಾರಣೆಗೆ ಜಿಲ್ಲೆಯಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಸ್ವಾಭಿಮಾನ ಪರಿಷತ್, ಈ ಸಂಘ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳು ಸೇರಿ, ಅದೇ ರೀತಿಯಲ್ಲಿ ಗ್ರಾಮಸ್ಥರು ಮತ್ತು ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು, ಅನೇಕ ಸಾಮಾಜಿಕ ಕಾಳಜಿ ಉಳ್ಳವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಹಜ ಬೇಸಾಯಗಾರರ ಗುಚ್ಚಗಳನ್ನು ಗಾಂಧಿ ಸಹಜ ಬೇಸಾಯ ಶಾಲೆಯ ತರಬೇತುದಾರ ಸಿ ಯತಿರಾಜ್, ಜಿಲ್ಲೆಯ ಬರಪೀಡಿತ ಪ್ರದೇಶಗಳಲ್ಲಿ ರೈತ ಗುಚ್ಚಗಳನ್ನು ಮಾಡಿ ರೈತರ ಜಮೀನುಗಳಲ್ಲಿ ಜೀವ ವೈವಿಧ್ಯತೆ ಪ್ರತಿಷ್ಠಾಪಿಸುವುದು, ಮಣ್ಣಿನ ಆರೋಗ್ಯ ಕಾಪಾಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಅದು ಪರಿಸರ ಏನು ವೈಪರೀತ್ಯದ ಪರಿಣಾಮಗಳಿದೆ ಅವುಗಳನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ನಮಗೆ ಸಾಮರ್ಥ್ಯವನ್ನು ತಂದುಕೊಡ್ತೀವಿ. ಯಾರು ರೈತರು ಮುಂದೆ ಬರ್ತಾರೋ ಅವರನ್ನ ಜೊತೆಗಿಟ್ಟುಕೊಂಡು ನಾವು ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ರೈತರುಗಳು ಯಾರು ಎಲ್ಲೆಲ್ಲಿ ಮುಂದೆ ಬಂದವರೋ ಅಲ್ಲೆಲ್ಲ ಸುಮಾರು ಇಡೀ ಜಿಲ್ಲೆಯಾದ್ಯಂತ 100 ರಿಂದ 120 ಜನ ರೈತರ ಹೊಲಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಕಾಡು ಸರಿ ನೈಸರ್ಗಿಕ ಕೃಷಿ ತಜ್ಞ ಡಾಕ್ಟರ್ ಮಂಜುನಾಥ್, ರೈತರಲ್ಲಿ ಸಾವಯವ ಹಾಗೂ ಸಹಜ ಕೃಷಿ ಉತ್ತೇಜನದ ಜೊತೆಗೆ ಜಮೀನು, ಗೋಮಾಳ, ಕೆರೆಕುಂಟೆಗಳನ್ನು ಮತ್ತೆ ಗಿಡಮರಗಳಿಂದ ಪುನಶ್ಚೇತನಗೊಳಿಸಲು ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಕೃಷಿ ಭೂಮಿ ಮೇಲೆ ಕೊಚ್ಕೊಂಡು ಹೋಗಬಾರ್ದು, ಆ ಸಾವಯವ ಅಂಶ ಕೊಚ್ಚಬಾರ್ದು. ಕೊಚ್ಚಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಪರಿಶುದ್ಧವಾದ ನೀರು ಹಿಂಗಬೇಕು. ಯಾವುದು ನಾವು ಸಾವಯವ ಕೃಷಿಲಿ ಹ್ಯೂಮಸ್ ಕಂಟೆಂಟ್, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ನಾವು ಜಾಸ್ತಿ ಆಗ್ತಾ ಹೋತಂದ್ರೆ ಒಳಗಡೆ ನೀರು ಹಿಂಗುತ್ತೆ. ಆ ಹಿಂಗಿರೋ ನೀರು ಏನಾಗುತ್ತೆ, ಕೆಳಗಡೆ ಪದರದಿಂದ ಹರಿದು ಹೋಗುತ್ತೆ. ಹೀಗೆ ನಮ್ಮಲ್ಲಿ ಮುಂಚೆ ಇದ್ದಿದ್ದು. ಆ ಹರಿದು ಹೋಗೋ ನೀರುಗಳನ್ನ ನಾವು ಕುಡಿತಾ ಇದ್ದು, ಹರಿದು ಹೋಗೋ ನೀರುಗಳನ್ನ ನಾವು ಶೇಖರಣೆ ಮಾಡಿಕೊಂಡು ಕೆರೆ ಕುಂಟೆಗಳನ್ನ ಮಾಡ್ತಾ ಇದ್ದು. ಆ ಒಂದು ಪರಿಕಲ್ಪನೆ ನಾವು ಇದನ್ನ ನೇಚರ್ ಸೆಂಟ್ರಿಕ್ ಡೆವಲಪ್ ಅಂತೀವಿ. ನೇಚರ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂದ್ರೆ ಮನುಷ್ಯ ನೇಚರಲ್ಲಿ ಒಂದು ಅಂಗ ಅಷ್ಟೇ. ಒಂದು ಎರೆಹುಳಕ್ಕೆ ಎಷ್ಟು ಸ್ಥಾನ ಇದೆಯೋ ಅಷ್ಟೇ ಸ್ಥಾನ ನಮಗಿದೆ. ನಮ್ಮ ಡಾಮಿನೆನ್ಸ್ ವರ್ಕ್ ಆಗೋದಿಲ್ಲ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಿನ್ನೆ 27ನೇ ವಿಶ್ವ ಆದಿವಾಸಿ ದಿನ ಆಚರಿಸಲಾಯಿತು. ಆದಿವಾಸಿ ಬುಡಕಟ್ಟುಗಳ ಶಿಕ್ಷಣ, ಸಂಸ್ಕೃತಿ, ಅರಣ್ಯ ಹಕ್ಕುಗಳು, ಆರೋಗ್ಯ, ಭಾಷೆ, ಕಲೆ, ಕಾಡಿನ ಸಂಪನ್ಮೂಲ ಹಕ್ಕುಗಳು ಸೇರಿದಂತೆ ಇನ್ನಿತರ ಮೂಲಸೌಕರ್ಯಗಳು ಆದಿವಾಸಿಗಳ ಕಲ್ಯಾಣಕ್ಕಾಗಿ ಮಹತ್ವ ನೀಡುವ ದೃಷ್ಟಿಯಿಂದ ವಿಶ್ವಸಂಸ್ಥೆಯು ಘೋಷಿಸಿರುವ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಆದಿವಾಸಿ ಸೋಲಿಗ ಕುಟುಂಬಗಳು ತಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಗೊರುಕನ ನೃತ್ಯ ಪ್ರದರ್ಶನ ಹಾಗೂ ಬಿಳಿಗಿರಿ ರಂಗನ ಬೆಟ್ಟದ ಕುಸುಮಾಲೆ ಸೋಲಿಗ ಕಲಾ ತಂಡವು ಕೋವಿಡ್ ವಿರುದ್ಧ ಲಸಿಕೆಯ ಸಮರ ಸಾರಲು ಜಾಗೃತಿ ನಾಟಕವನ್ನು ಪ್ರದರ್ಶಿಸಿದರು. ಬಿಳಿಗಿರಿ ರಂಗನ ಬೆಟ್ಟದ ಸಾರ್ವಜನಿಕ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್, ಬುಡಕಟ್ಟು ಜನಾಂಗದಲ್ಲಿ ಅಪೌಷ್ಟಿಕತೆಯ ಕೊರತೆ, ರಕ್ತಹೀನತೆಯ ಕೊರತೆ ಎದ್ದು ಕಾಣುತ್ತಿದೆ, ಆ ಕಡೆ ಗಮನ ಹರಿಸುವಂತೆ ತಿಳಿಸಿದರು. ಅಡಿಕ್ಷನ್ ಅದು ಏನಂತ ನಿಮಗೆ ಚಂದ ಅದು ಆರಾಮಾಗಿ ಬಿಡೋದಕ್ಕಾಗೋದಿಲ್ಲ. ಇವಾಗ ನಾನೇನಾದ್ರು ದಿನ ಸಾಯಂಕಾಲ ನಾನು ಆಲ್ಕೋಹಾಲ್ ಮದ್ಯಪಾನ ಮಾಡುವಂತ ಒಂದು ಅಭ್ಯಾಸ ಇದ್ರೆ ನಾನು ಯೋಚನೆ ಮಾಡಿದ್ರು ಅದನ್ನು ಬಿಡಿಸೋದು ತುಂಬಾ ಕಷ್ಟ. ಅದಕ್ಕೆ ಆರೋಗ್ಯ ಸೇವೆಗಳಿಂದ ನಾವು ಒಂದು ವ್ಯವಸ್ಥೆ ಹೆಲ್ಪ್ ಮಾಡುತ್ತೆ. ಬುಡಕಟ್ಟು ಜನಾಂಗದ ಮುಖಂಡರಾದ ಮಾದೇಶ ತಮ್ಮ ತಲೆತಲಾಂತರಗಳಿಂದ ಬಂದಿರುವ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿಕೊಂಡು ಬರಬೇಕು ಎಂದರು. ಇದನ್ನೆಲ್ಲ ಕೂಡ ಸಂರಕ್ಷಣೆ ಮಾಡುವಂತ ಮಾಡಬೇಕು. ನಾವೇನು ಈ ಸಂಸ್ಕೃತಿನ ನಾವು ಅರಿತೀವೋ ಆವಾಗ ನಮ್ಮ ಜನಗಳು, ನಮ್ಮ ಧರ್ಮಗಳು ನಾವು ಮರೆತಂತಾಗ್ತದೆ. ಮತ್ತೆ ಭಾಷೆಗಳನ್ನ ಕೂಡ ನಾವು ಸಂರಕ್ಷಣೆ ಮಾಡಬೇಕು. ಭಾಷೆ ಕೆಲವರು ಹೇಳ್ತಾರೆ, ನಾನು ಇವಾಗ ಇಲ್ಲಿ ನಿಂತಿರೋದ್ರಿಂದ ಮಾತಾಡೋದಷ್ಟೇ, ನಮ್ಮ ಜನ ಎಲ್ಲೇ ಇದ್ರು ಕೂಡ ಕೆಲವರು ಎಲ್ಲೋ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಾರೆ. ಹುಬ್ಬಳ್ಳಿಯ ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆಯಲ್ಲಿ ತಯಾರಾಗುವ ರಾಷ್ಟ್ರಧ್ವಜಗಳಿಗೆ ಇತ್ತೀಚೆಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು, ಕೋವಿಡ್ 2ನೇ ಅಲೆಯ ಬಳಿಕ ವಹಿವಾಟು ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ.
ದೇಶದ ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಧಿಕೃತವಾಗಿ ರಾಷ್ಟ್ರಧ್ವಜಗಳನ್ನು ಸರಬರಾಜು ಮಾಡುವ ಏಕೈಕ ಸಂಸ್ಥೆ ಇದಾಗಿದ್ದು ಇದಕ್ಕೆ ಭಾರತೀಯ ಮಾನಕ ಬ್ಯೂರೋದಿಂದ ಮಾನ್ಯತೆ ಲಭಿಸಿದೆ. ವಿದೇಶಗಳಲ್ಲಿರುವ ಭಾರತದ ರಾಯಭಾರ ಕಚೇರಿಗಳಿಗೂ ಇಲ್ಲಿಂದಲೇ ಧ್ವಜ ಪೂರೈಕೆಯಾಗುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ಸಂಸ್ಥೆಯ ಕಾರ್ಯದರ್ಶಿ ಶಿವಾನಂದ ಮಠಪತಿ, ಕೋವಿಡ್ನಿಂದ ವಾರ್ಷಿಕ ಆದಾಯ ಕಡಿಮೆಯಾಗಿದ್ದು ಧ್ವಜ ಮಾರಾಟದಿಂದ ವಾರ್ಷಿಕ 2 ಕೋಟಿಗೂ ಹೆಚ್ಚು ಆದಾಯ ಬರುತ್ತಿತ್ತು. ಕಳೆದ ವರ್ಷ ಕೇವಲ 56 ಲಕ್ಷ ರೂಪಾಯಿ ವಹಿವಾಟು ನಡೆದಿದೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಗೆ ಇದುವರೆಗೆ 92 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಅಳತೆಯ ಧ್ವಜಗಳು ಮಾರಾಟವಾಗಿವೆ ಎಂದರು. ಹಿಂದಿನ ವರ್ಷಗಳಲ್ಲಿ 2019 ಕೋವಿಡ್ ಹಿಂದಿನ ವರ್ಷಗಳಲ್ಲಿ 1.5 ಕೋಟಿ ರೂಪಾಯಿ ಏಪ್ರಿಲಿಂದ ಜುಲೈ ಎಂಡ್ವರೆಗೂ ಪ್ರೊಡಕ್ಷನ್ ಮತ್ತು ಮಾರಾಟ ಆಗ್ತಿತ್ತು. ಆದರೆ ಹೋದ ವರ್ಷ 2020ರಲ್ಲಿ ಕೇವಲ 56 ಲಕ್ಷ ರೂಪಾಯಿದು ಮಾರಾಟ ಆಯಿತು. ಈ ಸರಿ ಸ್ವಲ್ಪ ಚೇತರಿಸಿಕೊಂಡು 92 ಲಕ್ಷ ರೂಪಾಯಿದು ಮಾರಾಟ ಆಗಿದೆ. ಆಮೇಲೆ ಉಸ್ತುವಾರಿ ಅನ್ನಪೂರ್ಣ ಕೋಟೆ ಧ್ವಜದ ಅಳತೆ, ಅದರ ಗುಣಮಟ್ಟ ಸೇರಿದಂತೆ ತಯಾರಿಕೆಯ ಬಗ್ಗೆ ವಿವರಿಸಿ ತಾವು ತಯಾರಿಸಿದ ಧ್ವಜ ದೇಶ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ ಎಂದರು. ನಮಗೆ ಈ ವರ್ಷ ಹೋದ ವರ್ಷ ಏನಾಗೈತೆ ರೀ, ಲಾಕ್ಡೌನ್, ಈ ವರ್ಷದ ಲಾಕ್ಡೌನ್ ಆಗಿ ಎಲ್ಲಿ ಕೆಲಸ ನಮಗೆ ಸಿಗಂಗಿಲ್ಲ ಅಂದ್ಕೊಂಡಿದ್ವಿ. ಹೋದ ವರ್ಷ ಅಂತೂ ಏನೂ ಇಲ್ಲ ರೀ, ಕೆಲಸ ಇಲ್ಲ, ಪೇಮೆಂಟು ಇಲ್ಲ, ಆಮೇಲೆ ಸೇಲ್ಸು ಇಲ್ಲ ಜಾಸ್ತಿ, ಹಿಂಗಾಗಿ ಭಾಳ ಲಾಸ್ ಆಗೈತಿ. ಈ ಸರಿ ಒಂದು ಸ್ವಲ್ಪ ಆರ್ಡರ್ ಬಂದಾವ್ರಿ, ಕೆಲಸ ನಡೆದೈತಿ, ಸೇಲ್ಸು ಚಲೋ ನಡೆದೈತಿ. ಚಿಕ್ಕಮಗಳೂರಿನ ಗಿರಿ ಭಾಗದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಐತಿಹಾಸಿಕ ಮದಗದ ಕೆರೆ ಮೈದುಂಬಿ ಹರಿಯುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೆರೆ ತುಂಬಿ ಕೋಡಿ ಬಿದ್ದ ಕಾರಣ ಜಲಪಾತ ಸೃಷ್ಟಿಯಾಗಿದೆ. ಕೆರೆಯ ಸೊಬಗನ್ನು ವೀಕ್ಷಿಸಲು ಪ್ರವಾಸಿಗರು ಸಹ ಆಗಮಿಸುತ್ತಿದ್ದಾರೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಎಂಬ ಪ್ರಸಿದ್ಧ ಜನಪದ ಗೀತೆಯನ್ನು ನೆನಪಿಸುತ್ತಿದೆ. ಈ ಕೆರೆ ತುಂಬುವುದರಿಂದ ಸುತ್ತಮುತ್ತಲಿನ 25ಕ್ಕೂ ಹೆಚ್ಚು ಕೆರೆಗಳಿಗೆ ಜೀವ ಬಂದಂತಾಗಿದೆ. ಅಷ್ಟೇ ಅಲ್ಲದೆ ಕಡೂರು, ಬೀರೂರು ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರಿನ ಮೂಲವೂ ಇದೇ ಆಗಿದೆ. ಹಾಗಾಗಿ ಕೆರೆ ಕೋಡಿ ಬಿದ್ದಿರುವುದು ರೈತರು, ಜಾನುವಾರುಗಳಿಗೆ ನೀರಿನ ಬವಣೆ ತಪ್ಪಿದಂತಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಕೃಷಿಕ ಶ್ರೀನಿವಾಸ್, ಕೆರೆ ತುಂಬಿ ಕೋಡಿ ಬಿದ್ದಿರುವುದರಿಂದ ಕುಟುಂಬ ಸಮೇತರಾಗಿ ಬಾಗಿನ ಅರ್ಪಿಸಲು ಬಂದಿದ್ದೇವೆ ಎಂದರು. ಬೆಳೆಗಾರರ ಸಂಘದಿಂದ ಮದಗದ ಕೆರೆ ಎಲ್ಲ ಜನಗಳು ಬದುಕ್ತಾ ಇದ್ದೀವಿ. ಇಲ್ಲಿ ಈ ಮದಗದ ಕೆರೆ ನಂಬಿ ಬದುಕ್ತಾ ಇದ್ದೀವಿ. ಈಗ ಕೆರೆ ಕೋಡಿ ಬಿದ್ದಿರೋದ್ರಿಂದ ನಾವು ಪೂಜೆ ಮಾಡಕ್ ಬಂದಿದ್ದೀವಿ. 101 ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಗಂಗಮ್ಮನ ಪೂಜೆ ಮಾಡ್ತಿದ್ದೀವಿ. ಇನ್ನೋರ್ವ ರೈತ ಮಂಜುನಾಥ್, ಈ ಮದಗದ ಕೆರೆಯು ಎಂತಹುದೇ ಬರಗಾಲ ಬಂದರೂ ಬತ್ತದೇ ಇರುವ ಇತಿಹಾಸವಿದೆ. ಈ ಬಾರಿ ಕೆರೆ ಕೋಡಿ ಬಿದ್ದಿರುವುದರಿಂದ ಸಂಪ್ರದಾಯದಂತೆ 101 ಎಡೆಗಳ ಪೂಜೆ ಸಲ್ಲಿಸಲು ಬಂದಿದ್ದೇವೆ ಎಂದು ತಿಳಿಸಿದರು. ಇದಕ್ಕೆ ಏದಾದ್ರೂ ಒಂದು ವಿಶೇಷ ಇರುತ್ತೆ. ಗಾಳಿ ಮುಖಾಂತರನಾದ್ರೂ ನಮಗೆ ತುಂಬಿ ನಮ್ಮ ಈ ಜನಗಳಿಗೆ, ನಮ್ಮ ರೈತರುಗಳಿಗೆ ಭಾರಿ ವಿಶೇಷವಾದಂಥ ಕೆರೆ ಅಂದರೆ ನಮ್ಮ ಮಧುದ ಕೆರೆ. ಈ ಕೆರೆ ಕೋಡಿ ಬೀಳಬೇಕು ಅಂದರೆ ಇಲ್ಲ ಶುಕ್ರವಾರನೇ ಬೀಳಬೇಕು, ಇಲ್ಲ ಮಂಗಳವಾರನೇ ಬೀಳಬೇಕು. ಆ ವಿಶೇಷ ಇರೋದ್ರಿಂದ ಇಲ್ಲಿ ಕೆರೆ ಈ ಸತಿ ಮಂಗಳವಾರ ನಮಗೆ ಕೋಡಿ ಬಿದ್ದಿದೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರ ದಯಾಶಂಕರ್, ಈ ಕೆರೆಯನ್ನು 1899ರಲ್ಲಿ ನಿರ್ಮಿಸಲಾಗಿದೆ. ಸುಮಾರು 2036 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದ್ದು ಸಾವಿರಾರು ಎಕರೆಗೆ ನೀರಾವರಿ ಕಲ್ಪಿಸುತ್ತಿದೆ ಎಂದು ಹೇಳಿದರು. ಈ ಕೆರೆಯಿಂದ ಸುಮಾರು ಒಂದು 25ರಿಂದ 30 ಕೆರೆಗೆ ನೀರು ಕಂಟಿನ್ಯೂಸ್ ಆಗಿ ತುಂಬುವಂಥ ಒಂದು ವ್ಯವಸ್ಥೆ ಇದೆ. ಕಂಟಿನ್ಯೂಸ್ ಆಗಿ ಪ್ರಕೃತಿ ಮಳೆ ಆದರೆ ಹಾಗಾಗ್ಬಿಟ್ಟು ಈ ಕೆರೆಯಲ್ಲಿ ಒಟ್ಟು ಒಂದು ರಾಯಗಾಲುವೆ ಅಂತ ಒಂದು ಕಾಲುವೆ ಬರುತ್ತೆ, ಮೇನ್ ಕಾಲುವೆ. ಈ ಕಾಲುವೆ ಸುಮಾರು 16 ಕಿಲೋಮೀಟರ್ ಉದ್ದ ಇದೆ. ಈ ಕೆರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅದ್ಭುತ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳಿಗೆ ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ ವತಿಯಿಂದ ಸನ್ಮಾನಿಸಲಾಯಿತು. ಜಾವ್ಲಿನ್ ಎಸೆತದಲ್ಲಿ ಚಿನ್ನದ ಪದಕ ಪಡೆದ ನೀರಜ್ ಚೋಪ್ರಾ, ಡಿಸ್ಕಸ್ ಎಸೆತದ ಸ್ಪರ್ಧಿ ಕಮಲ್ಪ್ರೀತ್ ಕೌರ್ ಮೊದಲಾದವರು ಪಾಲ್ಗೊಂಡಿದ್ದರು.
ಕ್ರೀಡಾಪಟುಗಳಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕ ಗೆಲ್ಲುವುದು ತಮ್ಮ ಕನಸಾಗಿತ್ತು, ಈಗ ಅದು ನನಸಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಅಥ್ಲೆಟ್ ಜೊತೆಗೆ ಮಾತನಾಡಿ ಉತ್ಸಾಹ ತುಂಬಿದರು. ಪದಕ ವಿಜೇತರೊಂದಿಗೆ ನೇರ ಸಂಭಾಷಣೆ ನಡೆಸಿ ಧೈರ್ಯ ತುಂಬಿದರು. ಸೋತವರಿಗೆ ಸಾಂತ್ವನ ಹೇಳಿದರು. ಇದು ಕ್ರೀಡಾಪಟುಗಳಿಗೆ ಮತ್ತಷ್ಟು ಉತ್ತೇಜನ ನೀಡಿತು ಎಂದು ಸ್ಮರಿಸಿಕೊಂಡರು. उन्होंने भी हमारा हर टाइम पे सहयोग किया और उसकी वजह से मतलब हमें कभी भी ऐसे फील नहीं हुआ कि कोरोना की वजह से हमको कुछ प्रॉब्लम आ रही है. हमारा खाना, हमारे डाइट और जो भी रिकवरी का एनएच में सब कुछ खुला रहा और बहुत ही अच्छे तरीके से वहाँ पे उन्होंने मेंटेन किया. तो ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿ ಪರಿಷ್ಕರಣೆಗೆ ರಾಜ್ಯಗಳಿಂದಲೇ ಮಸೂದೆ ರಚನೆ. ಲೋಕಸಭೆಯಲ್ಲಿ ಸಂವಿಧಾನದ 127ನೇ ತಿದ್ದುಪಡಿ ವಿಧೇಯಕದ ಮೇಲೆ ಚರ್ಚೆ. ಬಡ ವರ್ಗಗಳಿಗೆ ಉಚಿತ ಅನಿಲ ಪೂರೈಸುವ 2ನೇ ಹಂತದ ಉಜ್ವಲ ಯೋಜನೆಗೆ ಚಾಲನೆ. ಫಲಾನುಭವಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಕೇರಳ ಸೇರಿ ಕೆಲ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ. ಪ್ರತಿದಿನ 100ಕ್ಕೂ ಹೆಚ್ಚು ಪ್ರಕರಣ ವರದಿಯಾಗುವ ಜಿಲ್ಲೆಗಳ ಮೇಲೆ ನಿಗಾ, ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಪೊಲೀಸ್ ವ್ಯವಸ್ಥೆ ಮತ್ತಷ್ಟು ಜನಸ್ನೇಹಿಯಾಗುವುದು ಅವಶ್ಯ. ಅಪರಾಧ ನಿಗ್ರಹಗಳ ಕಠಿಣ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.